ಬಡ ಹೆಣ್ಣು ಮಗಳಿಗೆ ಲಕ್ಷ್ಮಿ ಒಲಿದು ಬರುವ ಕತೆ. ಹಳ್ಳಿಯೊಳಗಿನ ಒಂದು ಸಣ್ಣ ಮನೆ. ಅದರಲ್ಲಿ ವಾಸುತ್ತಿದ್ದಳು ತಪಸ್ವಿನಿ ಎಂಬ ದರಿದ್ರ ಹೆಣ್ಣು. ದಿನವೂ ಕಠಿಣ ಶ್ರಮ ಪಡುತ್ತಾ ಕುಲಿಮೆಯಲ್ಲಿ ಕೆಲಸ ಮಾಡಿ ಮನೆಗೆ ಬರುವ ಸ್ವಲ್ಪ ಸಂಬಳದಿಂದ ಜೀವನ ಸಾಗಿಸುತ್ತಿದ್ದಳು. ಹೆತ್ತವರು ಪುಟ್ಟ ವಯಸ್ಸಿನಲ್ಲೇ ನಿಧನರಾದ ಕಾರಣ ತಪಸ್ವಿನಿಗೆ ನೆರವಾಗುವವರು ಯಾರೂ ಇರಲಿಲ್ಲ. ಆದರೆ ಆಕೆ ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಜೀವನವನ್ನು ಮುನ್ನಡೆಸಲು ನಿರ್ಧರಿಸಿದಳು. ತಪಸ್ವಿನಿಯ ಊರು ಕೃಷಿ ಪ್ರಧಾನ. ಆದರೆ ಆಕೆಗೆ ಯಾವುದೇ ಭೂಮಿಯೂ ಇರಲಿಲ್ಲ. ಇತರರ ಹೊಲಗಳಲ್ಲಿ ದುಡಿದು ಕೂಲಿ ಕೆಲಸ ಮಾಡಿ ತನ್ನ ಅನ್ನ ಸಂಪಾದಿಸುತ್ತಿದ್ದಳು. ವಸ್ತ್ರಗಳು ಹಳೆಯವು, ಪಾದಗಳಲ್ಲಿ ಚಪ್ಪಲಿ ಕೂಡ ಇಲ್ಲ. ಜೀವನದ ಈ ತೊಂದರೆಗಳಿಗೆ ನೋಡಿದವರ ದಯೆಯಷ್ಟೇ ಆಕೆಯ ಆಶ್ರಯ. ಆದರೆ ಆಕೆ ಯಾವತ್ತೂ ಕಠಿಣ ಶ್ರಮವನ್ನು ಬಿಟ್ಟು ಬಿಡಲಿಲ್ಲ. ತಪಸ್ವಿನಿಗೆ ಒಂದು ನಂಬಿಕೆ ಇತ್ತು. ಲಕ್ಷ್ಮೀದೇವಿ ಒಮ್ಮೆ ಒಲಿದರೆ ನನ್ನ ದುಃಖ ಎಲ್ಲ ತೀರಲಿದೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮೀದೇವಿಯ ಪೂಜೆ ಮಾಡುತ್ತಾ, ಅಮ್ಮ ನನಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸುತ್ತಿದ್ದಳು. ಆದರೆ ದಿನಗಳು ಕಳೆದರೂ ಲಕ್ಷ್ಮೀದೇವಿಯ ಒಲವು ತಪಸ್ವಿನಿಗೆ ಒಮ್ಮಗೊಡಲಿಲ್ಲ. ಹೀಗಾಗಿ ಆಕೆಗೆ ಜೀವನ ನಿರಾಶಾದಾಯಕವೆನಿಸತೊಡಗಿತು. ಒಂದು ದಿನ ಭಾನುವಾರದಂದು ಆಕೆ ನದಿ ತೀರದಲ್ಲಿ ಕುಳಿತು ಪ್ರಾರ್ಥಿಸುತ್ತಿದ್ದಾಗ ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದ ಒಬ್ಬ ಹಿರಿಯ ಮಹಿಳೆಯನ್ನು ನೋಡಿದಳು. ತಕ್ಷಣ ಓಡಿ ಹೋಗಿ ತನ್ನ ಹಂಚಿಕೊಳ್ಳಬಹುದಾದ ನೀರನ್ನು ಆಕೆಗೆ ಕೊಟ್ಟಳು. ಆಕೆಯ ಕಣ್ಣಲ್ಲಿ ಕೃತಜ್ಞತೆ ತುಂಬಿತು. ನೀನು ಒಳ್ಳೆಯ ಮನಸ್ಸಿನವಳು, ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂದಳು ಆ ವೃದ್ಧೆ. ಅದಾದ ಮೆಚ್ಚಿನ ದಿನ. ತಪಸ್ಸಿನ ಕೆಲಸಕ್ಕೆ ಹೋಗುತ್ತಿದ್ದಾಗ ಹಸಿರು ಸೀರೆಯಲ್ಲಿ ಮೆರುಗು ತುಂಬಿದ ಮುದ್ದಾದ ಮಹಿಳೆ ಮಾರ್ಗದಲ್ಲಿ ದಾರಿ ತಪ್ಪಿದಂತೆ ಕಂಡಳು. ಆಕೆಯ ಮುಖದಲ್ಲಿ ಶಾಂತಿ, ಕರುಣೆ ತುಂಬಿಕೊಂಡಿತ್ತು. ತಾಯಿ, ನಿಮಗೆ ಏನಾದರೂ ಸಹಾಯ ಬೇಕಾ ಎಂದು ತಪಸ್ವಿನಿ ಕೇಳಿದಳು. ಆ ಮಹಿಳೆ ನಗುತ್ತಾ, ಮಗು, ನೀನು ಯಾರು? ನೀನು ತುಂಬಾ ಹಿತ ಮಾತನಾಡುತ್ತಿರುವೆ. ನನಗೆ ನೀನು ನೀರು ಕೊಡಬಹುದೇ ಎಂದು ಕೇಳಿದಳು. ತಪಸ್ವಿನಿ ತಕ್ಷಣವೇ ಹತ್ತಿರದ ಕೆರೆಯಿಂದ ನೀರು ತಂದು ಆಕೆಗೆ ಕೊಟ್ಟಳು. ಆ ಮಹಿಳೆ ಯಾವುದೋ ದಿವ್ಯ ಮಹಾತ್ಮೆಯಂತೆ ಕಾಣುತ್ತಿದ್ದಳು. ನೀರು ಕುಡಿಯುತ್ತಾ ಮಹಿಳೆ ಕೇಳಿದಳು, ಮಗು, ನಾನು ಲಕ್ಷ್ಮಿ. ನಿನ್ನ ಸರಳ ಹೃದಯ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಈಗಿನಿಂದ ಇನ್ನು ನೀನು ಸಂಕಟ ಪಡುವುದಿಲ್ಲ. ಆ ಮಾತುಗಳನ್ನು ಕೇಳುತ್ತಿದ್ದಂತೆ ತಪಸ್ವಿನಿಯ ಸಮೀಪದಲ್ಲಿ ಒಂದು ಚಮತ್ಕಾರ ಸಂಭವಿಸಿತು. ಆಕೆ ತೊಟ್ಟ ಹಳೆಯ ಬಟ್ಟೆಗಳು ಹೊಸ ಹೊಳೆಯುವ ಬಟ್ಟೆಗಳಿಂದ ಆವರಿಸಲ್ಪಟ್ಟವು. ಆಕೆಯ ಕೈಗೆ ಚಿನ್ನದ ಆಭರಣಗಳು ಮೂಡಿದವು. ಮನೆಯ ಬಳಿ ಹೋದಾಗ ತನ್ನ ಹಳೆಯ ಪುಟ್ಟಿಯಂತಿರುವ ಮನೆ ಸುಂದರವಾದ ಹೊಸ ಮನೆಯಾಗಿ ಮಾರ್ಪಟ್ಟಿತು. ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ತಪಸ್ವಿನಿಯ ಕಷ್ಟಗಳು ಮುಗಿದವು. ಆಕೆ ಈಗ ಶ್ರೀಮಂತಳಾದಳು. ಆದರೆ ಆಕೆ ಸಂಪತ್ತಿನಿಂದ ದುರಹಂಕಾರ ಮಾಡುವ ಬದಲು ಬಡವರಿಗೆ ಸಹಾಯ ಮಾಡಲು ತೊಡಗಿದಳು. ತನ್ನ ಹಳ್ಳಿಯ ಇತರ ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ಅವರ ಜೀವನವನ್ನು ಸುಧಾರಿಸಿದಳು. ಆ ದೃಷ್ಟಿಯಿಂದ ಸಂತಪ್ತರಲ್ಲಿ ದಾನ ಮಾಡಿದರೆ ಲಕ್ಷ್ಮೀದೇವಿ ಸದಾಕಾಲ ನಿಮ್ಮನ್ನೇ ತಲುಪುತ್ತಾಳೆ ಎಂಬ ಸಂದೇಶ ಎಲ್ಲರಿಗೂ ತಲುಪಿತು. ಪ್ರಾಮಾಣಿಕತೆ, ಶ್ರಮ ಮತ್ತು ಸೇವಾ ಮನೋಭಾವಕ್ಕೆ ದೇವರು ಶೀಘ್ರವೇ ಪ್ರತಿಫಲ ನೀಡುತ್ತಾರೆ. ಸಂಪತ್ತು ಒಬ್ಬನಿಗೆ ಮಾತ್ರ ಸೇರುವುದಲ್ಲ, ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಸದುದ್ದೇಶದಿಂದ ಮಾಡಲಾದ ಕೆಲಸ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ. ಲಕ್ಷ್ಮೀದೇವಿ ಕೇವಲ ಹಣದ ರೂಪದಲ್ಲಿ ಬರುವುದಿಲ್ಲ, ಶ್ರದ್ಧೆ, ಶ್ರಮ ಮತ್ತು ನೀತಿಯ ರೂಪದಲ್ಲೂ ಕಾಣಿಸಿಕೊಳ್ಳಬಹುದು. ಹೀಗಾಗಿ ಯಾವ ಹೆಣ್ಣು ಮಗಳು ಸತ್ಕ ಮಾರ್ಗದಲ್ಲಿ ನಿರತರಾಗಿ ತಾಳ್ಮೆ ಮತ್ತು ಶ್ರಮದಿಂದ ಬದುಕುವುದೋ ಅವಳ ಮನೆಯಲ್ಲಿ ಲಕ್ಷ್ಮಿ ತಂಗುವುದು ಖಚಿತ.